ರಾಣಿಬೆನ್ನೂರು ಸರಣಿ ರಸ್ತೆಯಲ್ಲಿ ಸರಣಿ ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ದಾವಣಗೆರೆ ತಾಲೂಕಿನ ಪುಟ್ಟಕನ್ನಡ ಗ್ರಾಮದ 17 ವರ್ಷದ ಬಾಲಕ ತಿಪ್ಪೇಶ್ ಪುಟ್ಟಕನ್ನಡ ಎಂಬಾತ ಹಲಗೇರಿ ವ್ಯಾಪ್ತಿಯ ಎಡಿಯಾಲ ಟೋಲ್ನ ಸಮೀಪ ಸಾವನ್ನಪ್ಪಿರುವುದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಎಷ್ಟೇ ಹೋರಾಟಗಳನ್ನು ಮಾಡಿದರೂ ರಸ್ತೆ ಅಪಘಾತಗಳಿಗೆ ಬ್ರೇಕ್ ನೀಡ್ತಾ ಇಲ್ಲ. ಅಪಾಯಕಾರಿ ಪ್ರದೇಶಗಳಲ್ಲಿ ಸಿಗ್ನಲ್ ಇಲ್ಲ, ಯಾವುದೇ ತರಹದ ಮಾರ್ಕಿಂಗ್ಗಳಿಲ್ಲ. ಹೆದರಿನಲ್ಲಿ ಅಪಾಯಗಳು ಸಂಭವಿಸುತ್ತವೆ ಎಂದು ಆಕ್ರೋಶವನ್ನ ಜನರು ವ್ಯಕ್ತಪಡಿಸುತ್ತಿರುವ ದೃಶ್ಯಾವಳಿಗಳನ್ನು ನೀವಿದೀಗ ನೋಡ್ತಾ ಇದ್ದೀರಾ. ವರದಿ ತಿಪ್ಪೇಶ್, ಪ್ರಜಾಪವರ್ ಟಿವಿ, ರಾಣಿಬೆನ್ನೂರು. ಆತ್ಮೀಯ ಬಂಧುಗಳೇ, ಭಾಳಷ್ಟು ದುಃಖಕರವಾದಂಥ ವಿಚಾರ. ಸರಣಿ ರಸ್ತೆ ಅಪಘಾತಗಳ ಬಗ್ಗೆ ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಈ ಬೈಕ್ ಅಪಘಾತಗಳನ್ನು ತಪ್ಪಿಸ್ಲಿಕ್ಕೆ ಆಗ್ತಾಯಿಲ್ಲ. ಪೋಷಕರು ಕೂಡ ಜವಾಬ್ದಾರಿಯಿಂದ ಮಕ್ಕಳಿಗೆ ಬೈಕ್ಗಳನ್ನು ಕೊಡಬೇಕಾದ್ರೆ ಭಾಳಷ್ಟು ಜವಾಬ್ದಾರಿ ವಹಿಸಬೇಕು. ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹ ಸಮಿತಿ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸಮಿತಿ ರಸ್ತೆ ಸುರಕ್ಷತೆ ಬಗ್ಗೆ ನಿಜವಾಗ್ಲೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಸಿಗ್ನಲ್ ಅಳವಡಿಸಿಲ್ಲ, ಮಾರ್ಕಿಂಗ್ ಇಲ್ಲ, ಮತ್ತು RTO ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಇದು ರಸ್ತೆ ಅಪಘಾತಗಳನ್ನು ತಡೆಹಿಡಿಯಬೇಕಾದಂಥ ಇಲಾಖೆ ಇವತ್ತು ಭಾಳಷ್ಟು ನಿರ್ಲಕ್ಷ್ಯತನ ತೋರಿರೋದ್ರಿಂದ ಇವತ್ತು ಇಂಥ ರಸ್ತೆ ಅಪಘಾತಗಳಾಗಿ ನಿನ್ನೆ ದಿವಸ ದಾವಣಗೆರೆ ತಾಲೂಕಿನ ಪುಗುಟಗೇರಿ ಗ್ರಾಮದ ನಮ್ಮ ಆಕಾಶ್ ತಿಪ್ಪೇಶಪ್ಪ ನಾಯ್ಕ ಅಂತಕ್ಕಂಥ 17 ವರ್ಷದ ಯುವಕ ನಮ್ಮ ಹಲಗೇರಿ ಠಾಣಾ ವ್ಯಾಪ್ತಿಯ ಎಡಿಯಾಲದ ಹತ್ತಿರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು. ನಿಜವಾಗ್ಲೂ ಆ ಬಡ ಕುಟುಂಬ ಇವತ್ತು ಕೂಲಿ ಅರಸುತ್ತಾ ಬಂದಂಥ ನಮ್ಮ ನಾಯಕ್ ಸಮಾಜದ, ಲಂಬಾಣಿ ಸಮಾಜದ ಆಕಾಶ ಇವತ್ತು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಇದರ ಜವಾಬ್ದಾರಿಯನ್ನು ಜಿಲ್ಲಾಡಳಿತ, RTO ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯವರು ಹೊರಬೇಕು ಜವಾಬ್ದಾರಿನ. ಯಾಕೆಂದರೆ ಇವತ್ತು ಅಮಾಯಕ ಒಬ್ಬ ಯುವಕನ ಪ್ರಾಣ ಹೋತು. ಕಳೆದ 4 ದಿನಗಳಿಂದ ಅದೇ ರಸ್ತೆಯಲ್ಲಿ ಮುಷ್ಟೂರು ಗ್ರಾಮದ ಯುವ ರೈತ ಮೃತಪಟ್ಟ. ನಿನ್ನೆ ರಾತ್ರಿ ಮತ್ತೆ ಮುಷ್ಟೂರು ಹುಡುಗ ಒಬ್ಬನ ಬೈಕ್ನಲ್ಲಿ ಅಪಘಾತಕ್ಕೆ ಈಡಾಗ್ಯಾನ. ದಿನಕ್ಕೆ 5-6 ಇಂಥ ರಸ್ತೆ ಅಪಘಾತಗಳಾಗಿ ಯುವಕರು ಪ್ರಾಣ ಕಳ್ಕೊಳ್ತಾರೆ. ಪೋಷಕರು ಕೂಡ ಮಕ್ಕಳಿಗೆ ಬೈಕ್ ಕೊಡದೆ ಭಾಳಷ್ಟು ಜವಾಬ್ದಾರಿ ವಹಿಸಬೇಕು. ಇಲ್ಲ ಅಂದರೆ ಇವತ್ತು ಆಕಾಶನಿಗೆ ಆದಂಥ ಪರಿಸ್ಥಿತಿ ನಾಳೆ ನಿಮ್ಮ ಮಗನಿಗೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತು ರಸ್ತೆ ಸುರಕ್ಷತಾ ಸಮಿತಿಯವರು ಈ ಬಗ್ಗೆ, ಇದು ಸರಣಿ ರಸ್ತೆ ಅಪಘಾತ ಅಲ್ಲ, ಇದು ಈ ಜವಾಬ್ದಾರಿ ಹೊತ್ತಂಥ ಇಲಾಖೆಗಳಿಂದ ಆಗ್ತಾ ಇರ್ತಕ್ಕಂಥ ಸರಣಿ ಕಗ್ಗೊಲೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈತನ ಕುಟುಂಬಕ್ಕೆ ಸರ್ಕಾರ, ಲಂಬಾಣಿ ಸಮಾಜದ ಬಡ ಕುಟುಂಬ, ಸರ್ಕಾರದವರು, ಜಿಲ್ಲಾಡಳಿತದವರು ಆತನ ಕುಟುಂಬದ ನೆರವಿಗೆ ಧಾವಿಸಬೇಕು. ಭಾಳಷ್ಟು ಕಡು ಬಡತನದಲ್ಲಿರ್ತಕ್ಕಂಥ ಆಕಾಶ್ ತಿಪ್ಪೇಶಪ್ಪ ನಾಯ್ಕ ಆತನ ಕುಟುಂಬ ಬೀದಿಗೆ ಬಿದ್ದಿದೆ. ಕೇವಲ 400 ರೂಪಾಯಿ ಕೂಲಿಗೆ ದಾವಣಗೆರೆಯಿಂದ ಇಲ್ಲಿ ಬಂದು ಪಾಲಿ ಹೌಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಯುವಕ ಇವತ್ತು ಇಲಾಖೆ ಬೇಜವಾಬ್ದಾರಿ ತನದಿಂದ ಇವತ್ತು ಮೃತಪಟ್ಟಿದ್ದಾನೆ. ಅವನಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತಂದೇಳಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಪಡಿಸ್ತೀವಿ.